ನಮಸ್ಕಾರ ರೀ ಜವಾರಿ ಮಂದಿಗೆ ಹೆಂಗದಿರಿ ಎಲ್ಲರೂ. ನಾನಂತರೂ ಆರಾಮದೇನು ರೀ, ನೀವು ಆರಾಮದಿರಿ ಅಂತೇಳಿ ನಾನು ಭಾವಿಸ್ತೀನಿ. ಮೊದಲನೇದಾಗಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ನಿನ್ನೆ ನಿಮಗೆ ಗೊತ್ತೈತಿ 1000ಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬರ್ ಚಾನಲ್ಗೆ ಆಗ್ಯಾರ. ಈ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ಯಾವಾಗಲೂ ಈ ಚಾನಲ್ ಮೇಲೆ ಇರಲಂತೇಳಿ ನಾನು ಆಶಿಸ್ತೀನಿ ರೀ. ಈ ವಿಡಿಯೋ ಒಳಗೆ ನಾನು ನಿಮಗೆ ನಂದು ಯೂಟ್ಯೂಬ್ ಸ್ಟುಡಿಯೋದ ಫುಲ್ ಸೆಟಪ್ ತೋರಿಸ್ತೀನಿ. ನಾ ಯೂಸ್ ಮಾಡುವಂಥ ಕ್ಯಾಮ್ರಾಸ್ಗಳು, ಮೈಕ್ ಮತ್ತು ಮಾನಿಟರ್, CPU ಮತ್ತು ಎಲ್ಲ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟನ್ನು ಎಲ್ಲ ನಿಮಗೆ ತೋರಿಸ್ತೀನಿ ಮತ್ತು ಅದರದ್ದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವೇನಾತ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಕೆಳಗಿರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿರಿ ಮತ್ತು ಬೆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊರಿ. ಬರ್ರಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಬರ್ರಿ ನನ್ನ ಸ್ಟುಡಿಯೋದ ಫಸ್ಟ್ ಅಸೆಸರಿ ನೋಡೋಣ. ಅದು DJI Mini 2 SE ಡ್ರೋನ್. ಈ ಡ್ರೋನ್ನ ನ್ಯಾನೋ ಕ್ಯಾಟಗರಿ ಒಳಗೆ ಬರ್ತದೆ. ಯಾಕಂದ್ರೆ ಈ ಡ್ರೋನ್ನ 250 ಗ್ರಾಮ್ಗಿಂತ ಲೆಸ್ ವೇ ಆಕೈತಿ. ಅದರ ಸಂಬಂಧ ಇದು ನ್ಯಾನೋ ಕ್ಯಾಟಗರಿ ಒಳಗೆ ಬರ್ತದೆ. ಇದರ ಎಕ್ಸಾಕ್ಟ್ ವೇಟ್ 249 ಗ್ರಾಮ್ ಇಟ್ಟಾರ್ರಿ. ಮತ್ತು ಈ ಡ್ರೋನ್ದ ಫೀಚರ್ಸ್ ಏನಪ್ಪ ಅಂತಂದ್ರೆ ಇದು ನಿಮಗೆ ಅಪ್ ಟು 2.7K ತನಕ ರೆಕಾರ್ಡಿಂಗ್ ಕೊಡ್ತದೆ. ಮತ್ತು ಇದು ವರ್ಟಿಕಲ್ ಡಿಸ್ಟೆನ್ಸ್ ಅಂದ್ರೆ ಹೈಟ್ ಅಪ್ ಟು 15 ಮೀಟ್ರ್ ಇನ್ಬಿಲ್ಟ್ ಲಾಕ್ ಮಾಡಿರ್ತಾರೆ ರೀ. ಆದರೆ ಇದು ಆ್ಯಕ್ಚುಲಿ 500 ಮೀಟ್ರ್ ತನಕ ಆಲ್ಟಿಟ್ಯೂಡ್ ತನಕ ಹೋಗುವಂಥ ಕೆಪಾಸಿಟಿ ಇರ್ತದೆ. ಮತ್ತು ಹಾರಿಜಾಂಟಲ್ ಡಿಸ್ಟೆನ್ಸ್ ಅಪ್ಪ ಅಂತಂದ್ರೆ 10 ಕಿಲೋಮೀಟ್ರ್ ತನಕ ನಾವು ಇದನ್ನು ಫ್ಲೈಟ್ ಮಾಡ್ಬೋದು. ಮತ್ತು ಇದರ ಬ್ಯಾಟ್ರಿ ಬ್ಯಾಕಪ್ ಬಂದು ಅಪ್ರಾಕ್ಸಿಮೇಟ್ಲಿ 20 ಮಿನಿಟ್ಸ್ ಅಷ್ಟೇ ರೀ. ಒಂದು ಬ್ಯಾಟ್ರಿ ಅಪ್ ಟು 20 ಮಿನಿಟ್ ತನಕ ಅಷ್ಟೇ ರನ್ ಆಕೈತಿ. ಅದಾದಮೇಲೆ ನೀವು ಮತ್ತೆ ಹೊಳ್ಳೆ ನಿಮ್ಮ ರಿಟರ್ನ್ ಪೊಸಿಷನಿಗೆ ತಂದು ಮತ್ತು ಬೇರೆ ಬ್ಯಾಟ್ರಿ ಹಾಕಿನೇ ನೀವು ಹಾರಿಸ್ಬೇಕು. ಇದ್ರ ಜೋಡಿ ನಿಮಗೆ 2 ಎಕ್ಸ್ಟ್ರಾ ಬ್ಯಾಟ್ರಿ ಸಿಗ್ತಾವೆ ರೀ. ಒಂದು ಡ್ರೋನ್ ಜೋಡಿ ಸಿಗುವಂಥ ಬ್ಯಾಟ್ರಿ, ಇನ್ನೊಂದು 2 ಎಕ್ಸ್ಟ್ರಾ ಬ್ಯಾಟ್ರಿ. ನನ್ನ ಸ್ಟುಡಿಯೋದ 2ನೇ ಅಸೆಸರಿ ಬಂದು ಇದು ಗಿಂಬಲ್ ರೀ. ಇದನ್ನು DJI ಕಂಪ್ನಿದೇ ಐತಿ. ಇದರ ಹೆಸರು DJI Osmo 6 ಅಂತ ಹೇಳಿ. ಗಿಂಬಲ್ ನಿಮಗೆ ಸ್ಟೆಬಿಲೈಸ್ ವಿಡಿಯೋ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಆಕೈತಿ. ಈ ಗಿಂಬಲ್ ಅಪ್ ಟು 6 ಅವರ್ಸ್ ತವನ ಬ್ಯಾಟ್ರಿ ಬ್ಯಾಕಪ್ ಕೊಡ್ತದೆ. ಮತ್ತು ಇದು ಚಲೋ ಗಿಂಬಲ್ ಐತ್ರಿ. ಮತ್ತು ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ಚೀಪು ಸಿಗ್ತದೆ ನಿಮಗೆ. ಇದು ಒನ್ ಆಫ್ ದ ಬೆಸ್ಟ್ ಗಿಂಬಲ್ ಅಂತ ಹೇಳ್ಬೋದು. ಈಗ ಮೈಕ್ ನೋಡೋಣ ರೀ. ನಾ ಯೂಸ್ ಮಾಡುವಂಥ ಮೈಕ್ಗಳು, ನಾನು ಯೂಸ್ ಮಾಡೋ ಮೈಕ್ ಇದು ಗ್ರೈನರ್ ಅಂತೇಳಿ ರೀ. ಈ ಗ್ರೈನರ್ ಒಳಗೆ ನಿಮಗೆ 2 ಮೈಕ್ ಸಿಗ್ತಾವೆ ರೀ. ಇದು ಒಂದು ಐತಿ, ನಾ ಇನ್ನೂ ಒಂದು ಹಾಕ್ಕೊಂಡೇನಿ, ಇಲ್ಲಿ ನೀವು ನೋಡ್ಬೋದು. ಮತ್ತು ಇದು ವಾಯ್ಸ್ನ ಟ್ರಾನ್ಸ್ಮಿಷನ್ನ ರಿಸೀವ್ ಮಾಡ್ಬೇಕಂತೇಳಿ ಇಲ್ಲೊಂದು USB ಟೈಪ್ಸ್ ಇದೊಂದು ರಿಸೀವರು ಇರ್ತೈತಿ ಇದ್ರ ಜೋಡಿ. ಮತ್ತು ಇದು 3 ಸ್ಟೆಪ್ ANC ಒಳಗೆ ಬರುತ್ತೆ ರೀ. ANC ಅಂದರೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್. ಇದು ನಿಮಗೆ ಅಪ್ ಟು 5 ಮೀಟ್ರ್ ತನಕ ರೇಂಜ್ ಕೊಡ್ತದೆ ವಾಯ್ಸ್ದು. ನೀವು ಇದೇನು ಇದು ನೋಡ್ಲತ್ತಿರಲ್ರಿ, ಇದು ಕಂಡೆನ್ಸರ್ ಮೈಕ್. ಇದು ನಿಮಗೆ ಲೈವ್ ಸೌಂಡ್ ಕಾರ್ಡ್ ಜೊತೆನ ಬರ್ತದೆ. ಇದು ಚೀಪ್ ಆ್ಯಂಡ್ ಬೆಸ್ಟ್ ಇರುವಂಥ ಸೌಂಡ್ ಕಾರ್ಡ್ ರೀ ಮಾರ್ಕೆಟ್ ಒಳಗೆ. ಮತ್ತು ಇದು ನಿಮಗೆ ಎಲ್ಲ ಥರ ಚಲೋ ಆಡಿಯೋ ಔಟ್ಪುಟ್ ಕೊಡ್ತದೆ. ಮತ್ತು ರೆಕಾರ್ಡಿಂಗ್ ಅಂತೂ ಬೆಸ್ಟ್ ಬರ್ತೈತಿ. ಈಗ ನಾ ರೀಸೆಂಟಾಗಿ ಯೂಸ್ ಮಾಡುವಂಥ ಎಲ್ಲ ವಿಡಿಯೋ ಒಳಗೆ ಇದೇ ಮೈಕ್ ಥ್ರೂ ವಾಯ್ಸ್ ಓವರ್ ಮಾಡೀನಿ. ಮತ್ತು ನಿಮಗೆ ಎಲ್ಲ ಕಂಟ್ರೋಲ್ಸು ಸಿಗ್ತಾವೆ. ಇದಕ್ಕೆ ಟ್ರಬಲ್ ಆಯ್ತು, ಬಾಸ್ ಆಯ್ತು ರೀ, ಮತ್ತು ರೆಕಾರ್ಡ್, ಮಾನಿಟ್ರ್ ಅಂತೇಳಿ ಎಲ್ಲ ನಿಮಗೆ ಫೀಚರ್ಸ್ ಸಿಗ್ತಾವೆ ಇದ್ರೊಳಗೆ. ಸ್ಟುಡಿಯೋದ ಲೈಟಿಂಗ್ ವಿಷಯಕ್ಕೆ ಉಲಾಂಜಿ ಕಂಪ್ನಿದು ಒಂದು ಲೈಟ್ ಯೂಸ್ ಮಾಡ್ತೀನಿ ರೀ. ಇದು RGB ಲೈಟ್. ಇದ್ರದ್ದು ಇನ್ಬಿಲ್ಟ್ 2000 mAh ಬ್ಯಾಟ್ರಿ ಕೆಪಾಸಿಟಿ ಐತ್ರಿ. ಮತ್ತು ಇದು ನಿಮಗೆ ಅಪ್ ಟು 5 to 6 ಅವರ್ ತನಕ ಕಂಟಿನ್ಯೂಸ್ ಬ್ಯಾಕಪ್ ಕೊಡ್ತದೆ. ಮತ್ತು ಇದ್ರೊಳಗೆ ಡಿಫ್ರೆಂಟ್ ಮೋಡ್ಸ್ ಅದಾವೆ. ನೀವು ನಿಮಗೆ ಅನುಕೂಲ ತಕ್ಕಂಗೆ ನೀವು ಅದನ್ನು ಚೇಂಜ್ ಮಾಡ್ಬೋದು. ಈಗ ನಾನು ಸ್ಟುಡಿಯೋದ ಮೇನ್ ಅಸೆಸರಿ ಬರೋನು ಅದು ಏನಪ್ಪ ಅಂತಂದ್ರೆ ಸ್ಯಾಮ್ಸಂಗ್ S7 ಟ್ಯಾಬ್ಲೆಟ್. ನಾನು ಹೆಚ್ಚು ಎಡಿಟ್ ಮಾಡುವಂಥ ಎಲ್ಲ ವಿಡಿಯೋಸು ಇದೇ ಟ್ಯಾಬ್ಲೆಟ್ ಒಳಗೆ ಯೂಸ್ ಮಾಡ್ತೀನಿ ರೀ. ನಾನು ಯೂಸ್ ಮಾಡುವಂಥ ಅಪ್ಲಿಕೇಶನ್ನ ಬಂದು ಕೈನ್ ಮಾಸ್ಟರ್ VN ಯೂಸ್ ಮಾಡ್ತೀನಿ. ಮತ್ತು ಇತ್ತಿತ್ತಲಾಗಿ ಫಿಲ್ಮೋರಾನು ಯೂಸ್ ಮಾಡ್ಲತ್ತೀನಿ. ಈಗ ಸ್ಟುಡಿಯೋದ ಇನ್ನೊಂದು ಮೇನ್ ಅಸೆಸರೀಸ್ ಏನಪ್ಪ ಅಂತಂದ್ರೆ ಅದು ಡೆಸ್ಕ್ಟಾಪ್ ರೀ. ನನ್ನ ಬಳಿ ಇರುವಂಥ ಡೆಸ್ಕ್ಟಾಪ್ HP Elite. ಇದು 6th ಜನರೇಷನ್ CPU ಮತ್ತು 8 GB ರ್ಯಾಮ್ ಐತ್ರಿ. 500 GB ಹಾರ್ಡ್ ಡಿಸ್ಕ್. Windows 10 Pro ಒಳಗೆ ರನ್ ಆಗತ್ತದ. ಮತ್ತು 64 ಬಿಟ್ ವರ್ಷನ್ ಐತಿ. ನಾನು ನಂದು ಡೆಸ್ಕ್ಟಾಪ್ ಹೆಚ್ಚು ಯೂಟ್ಯೂಬ್ ಸ್ಟುಡಿಯೋಸ್ ನೋಡ್ಲಿಕ್ಕೆ ಯೂಸ್ ಮಾಡ್ತೀನಿ. ಮತ್ತು ಬೇರೆ ಎಲ್ಲ ಏನರೇ ಕಂಟೆಂಟ್ ಸರ್ಚ್ ಮಾಡೋಯಿತ್ತು, ಟ್ಯಾಗ್ ಸರ್ಚ್ ಮಾಡ್ಬೇಕಪ್ಪ ಅಂತಂದ್ರೆ ಅಷ್ಟೇ ನಾನು ಹೆಚ್ಚು PC ಯೂಸ್ ಮಾಡ್ತೀನಿ. ಎಡಿಟಿಂಗಾಗಿ ಆಲ್ಮೋಸ್ಟ್ ಆಲ್ ನಾನು ಯೂಸ್ ಮಾಡೋದು ಟ್ಯಾಬ್ಲೆಟ್. ಆದರೆ ಈಗ ಟ್ಯಾಬ್ಲೆಟಿಂದ PCಗೆ ಶಿಫ್ಟ್ ಮಾಡ್ಬೇಕಂತ ಮಾಡೀನಿ. ನೆಕ್ಸ್ಟ್ ಅಸೆಸರಿ ಬಂದು ಇದು ಟ್ರೈಪೋಡ್ ರೀ. ಇದು ಸ್ಟ್ಯಾಟಿಕ್ ಟ್ರೈಪೋಡ್ ಐತಿ, ನಾನ್ ಮೂವೇಬಲ್ ರೀ. ಇದು
ಇದು ಹೆಚ್ಚು ಸ್ಟ್ಯಾಟಿಕ್ ವಿಡಿಯೋಸ್ ಮಾಡ್ಲಿಕ್ಕೆ ಹೆಲ್ಪ್ ಆಕೈತಿ. ಬರೀ ಒಂದು ಫುಲ್ ರೌಂಡ್ ತೋರಿಸ್ತೀನಿ ನಾನು ಸ್ಟುಡಿಯೋದ.